ನಮಸ್ಕಾರ ಗುರುವೆ. ಈ ವಾರ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಯಾವ್ಯಾವ ಸಿನಿಮಾಗಳು ಮತ್ತು ಸೀರೀಸ್ಗಳು OTTಯಲ್ಲಿ ರಿಲೀಸ್ ಆಗಿದೆ, ಅದರ ಸ್ಟೇಟಸ್ ಏನು, ನೋಡ್ಬೋದಾ ಅಥವಾ ಅವಾಯ್ಡ್ ಮಾಡೋದೇ ಬೆಸ್ಟಾ, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಕ್ಸ್ ವರ್ಷ ಇಡೀ ಕನ್ನಡ ಸಿನಿಮಾಗಳು ಸ್ಟ್ರಗಲ್ ಮಾಡ್ತಾ ಇರಬೇಕಾದ್ರೆ ಅದನ್ನ ಎತ್ತಿ ಹಿಡಿಯೋಕೆ ಬಂದಂತಹ ಸಿನಿಮಾನೇ ಮ್ಯಾಕ್ಸ್. ಸುಮಾರು 2.5 ವರ್ಷಗಳ ಗ್ಯಾಪ್ನ ನಂತರ ತೆರೆ ಮೇಲೆ ಕಾಣಿಸ್ಕೊಂಡಂತಹ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅನ್ನ ಈ ಸಿನಿಮಾದ ಮೂಲಕ ವಾಪಸ್ ತಂದ್ರು ಅಂದ್ರೆ ತಪ್ಪಾಗಲ್ಲ. ವಿಜಯ್ ಕಾರ್ತಿಕೇಯ ಅವರು ಇಲ್ಲಿನ ನಿರ್ದೇಶಕರಾಗಿದ್ದು, ಕಿಚ್ಚ ಸುದೀಪ, ವರಲಕ್ಷ್ಮಿ ಶರತ್ ಕುಮಾರ್, ಸುನೀಲ್, ಸುಕೃತಾ ವಾಗ್ಲೆ ಇನ್ನು ಮುಂತಾದ ಹ್ಯೂಜ್ ಸ್ಟಾರ್ಗಳು ಈ ಸಿನಿಮಾದಲ್ಲಿ ಒಳಗೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ತೆರೆ ಕಂಡಂತಹ ಮ್ಯಾಕ್ಸ್ ಭರ್ಜರಿ ಓಪನಿಂಗ್ ಪಡ್ಕೊಳ್ಳೋದಲ್ಲದೆ ಲೆಕ್ಕಾಚಾರಗಳಲ್ಲಿ ತೋರಿಸಿರುವಂತಹ ಪ್ರಕಾರ ಬರೋಬ್ಬರಿ 62 ಕೋಟಿಗಳನ್ನ ಗಳಿಸ್ತು. ಮ್ಯಾಕ್ಸಿಮಮ್ ಮಾಸ್ ಎಂಟರ್ಟೈನರ್ ಆಗಿರುವಂತಹ ಈ ಸಿನಿಮಾ ನಿಮಗೆ ಸಿಗೋದು ZEE5 ನಲ್ಲಿ ವಿತ್ 7.6 IMDb ರೇಟಿಂಗ್ಸ್. ಮಾರ್ಕೋ ಒಂದು ಸಿನಿಮಾ ತನ್ನ ಫಸ್ಟ್ ವೀಕ್ ಗಿಂತ ಹೆಚ್ಚಾಗಿ ಸೆಕೆಂಡ್ ವೀಕ್ ಅಲ್ಲಿ ಗಳಿಸುತ್ತೆ ಅಂದ್ರೆ ಅದರ ವರ್ಡ್ ಆಫ್ ಮೌತ್ ಹಾಗೆ ಕಂಟೆಂಟ್ ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಲೆಕ್ಕ ಹಾಕೊಳ್ಳಿ ಗುರುವೆ. ಹನೀಫ್ ಅದೇನಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಉನ್ನಿ ಮುಕುಂದನ್ ಇಲ್ಲಿ ಮಾರ್ಕೋ ಅನ್ನುವಂತಹ ಪಾತ್ರದ ಮೂಲಕ ನೇಷನ್ ವೈಡ್ ಪಾಪ್ಯುಲರ್ ಆಗಿದ್ದಾರೆ. ಈ ಸಿನಿಮಾದ USP ನೇ ಇಲ್ಲಿನ ವಯೋಲೆನ್ಸ್ ಹಾಗೂ ರಾ ಆಕ್ಷನ್. ನೀವು ಹಿಂದೆಲ್ಲೂ ನೋಡಿಲ್ಲದ ವಯೋಲೆನ್ಸ್ ಇಲ್ಲಿ ನೀವು ಖಂಡಿತ ನೋಡ್ತೀರಾ ಅಂದ್ರೆ ತಪ್ಪಾಗಲ್ಲ. ಕತೆ ಸುಮಾರಾಗಿದ್ರು ಪ್ರೆಸೆಂಟೇಷನ್ ನ ಮೂಲಕ ಆಡಿಯನ್ಸ್ ನ ಹೇಗೆ ಥಿಯೇಟರ್ಸ್ ಗೆ ಕರ್ಸ್ಕೋಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. 7.3 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಸೋನಿ ಲೈವ್ ನಲ್ಲಿ ಸೂಪರ್ ಕನ್ನಡ ಡಬ್ಬಿಂಗ್ ನಲ್ಲಿ ಅವೈಲಬಲ್ ಇದೆ. ಧೂಮ್ ಧಾಮ್ ರಿಷಬ್ ಸೇತ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಇದಾಗಿದ್ದು, ಸ್ಕ್ಯಾಮ್ 1992 ಖ್ಯಾತಿಯ ಪ್ರತೀಕ್ ಗಾಂಧಿ, ಯಾಮಿ ಗೌತಮ್ ಇಲ್ಲಿ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಗಳಾದ ವೀರ್, ಕೋಯಲ್ ಮದುವೆ ಆಗಿದ್ದಾರೆ. ತಮ್ಮ ಫಸ್ಟ್ ನೈಟ್ ಇನ್ನೇನ್ ಶುರು ಆಗ್ಬೇಕು ಅಷ್ಟರಲ್ಲಿ ಒಬ್ರು ಅವರ ಬಾಗಿಲು ಬಡಿದು ಅವ್ರ ಮೇಲೆ ಗನ್ ಪಾಯಿಂಟ್ ಮಾಡ್ಬಿಡ್ತಾರೆ ಅಂತೀನಿ. ಏನಿದಕ್ ಕಾರಣ, ಇದರ ಹಿಂದೆ ಇರೋದು ಯಾರು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದಲ್ಲಿ ಕಾಮಿಡಿ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲವೂ ನಿಮಗೆ ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಒಂದು ರಾತ್ರಿಯಲ್ಲೇ ನಡೆಯುವಂತಹ ಕತೆ ಇದಾಗಿದ್ದು ನನಗಂತೂ ಎಲ್ಲೂ ಬೋರ್ ಹೊಡಿಸ್ಲಿಲ್ಲ. 6.8 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ದ ಮೆಹ್ತಾ ಬಾಯ್ಸ್ ಈ ಸಿನಿಮಾ ಶುರು ಮಾಡಬೇಕಾದ್ರೆ ನನಗೆ ಇದ್ದಿದ್ದು 0 ಎಕ್ಸ್ಪೆಕ್ಟೇಷನ್ಸ್. ಬಟ್ ಇದನ್ನ ನೋಡಿ ಮುಗಿಸಿದ ನಂತರ ನಾನು ಸರ್ಪ್ರೈಸ್ ಆಗಿದ್ದಂತೂ ನಿಜ. 2024ರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಬಹಳಷ್ಟು ಅವಾರ್ಡ್ಗಳನ್ನ ತನ್ನ ಪಾಲಾಗಿಸ್ಕೊಂಡಿದೆ ಈ ಸಿನಿಮಾ. ಬೊಮ್ಮನ್ ಇರಾನಿ ಅವರು ಇದರ ಕತೆ ಬರೆದು ಸ್ವತಃ ತಾವೇ ಇಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಅಪ್ಪ ಮಗನ ಸುತ್ತ. ಅನ್ಫಾರ್ಚುನೇಟ್ಲಿ ಇವರಿಬ್ರಿಗೂ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಅದೇ ಒಂದು ಕಾರಣದಿಂದ ಸುಮಾರು 40 ಗಂಟೆಗಳು ಇವರಿಬ್ರು ಜೊತೆಯಲ್ಲಿ ಕಳಿಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಯಾಕೆ ಇವರಿಬ್ರಿಗೂ ಆಗಲ್ಲ, ಇವ್ರ ಮಧ್ಯೆ ಸಂಬಂಧ ಸರಿ ಹೋಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ಸೈಲೆನ್ಸ್. ಹೌದು ಬಸ್ಸು, ಹಲವು ಕಡೆ ಡೈಲಾಗ್ಸ್ ಇಲ್ಲದೆ ಇದ್ರು ಬರೀ ಸಿಚುಯೇಷನ್ ನಿಂದ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಂಡ್ ಅದನ್ನ ಪುಲ್ ಆಫ್ ಮಾಡಿರುವಂತಹ ಬೊಮ್ಮನ್ ನಿರಾರಿ ಅವ್ರಿಗೆ ಒಂದು ದೊಡ್ಡ ಅಪ್ರಿಸಿಯೇಷನ್ ಬರಲೇಬೇಕು. 7.5 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಾದಲಿಕ ನೇರಮಿಲ್ಲೈ ಈ ಪ್ರೀತಿ ಅನ್ನೋದೇ ಹಾಗೆ ಗುರುವೆ. ನಾನು ಇದನ್ ಮಾತ್ರ ಯಾವತ್ತೂ ಮಾಡಲ್ಲ ಅಂತ ಅನ್ಕೊಂಡಿರ್ತೀವಿ, ಬಟ್ ವಿ ಎಂಡ್ ಅಪ್ ಡೂಯಿಂಗ್ ದಟ್. ಇದೇ ರೀತಿ ತಮ್ಮ ಅಪ್ಪ ಅಮ್ಮನನ್ನ ದೂರ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಕೆಲವರು ಹಿಂದೆ ಸರಿಯಲ್ಲ. ಇದೇ ಥೀಮ್ ನ ಎಕ್ಸ್ಪ್ಲೋರ್ ಮಾಡುವಂತಹ ಸಿನಿಮಾ ಇದಾಗಿದ್ದು, ಕೃತಿಕಾ ಉದಯನಿಧಿ ಅವರು ಇದರ ಡೈರೆಕ್ಟರ್ ಮತ್ತು ನಿತ್ಯಾ ಮೆನನ್, ಜೈರಾಮ್ ರವಿ ಇಲ್ಲಿ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿ ಶ್ರಿಯಾಗೆ ತಾನು ಯಾರಿಗೋಸ್ಕರ ಅವಳ ತಂದೆ ತಾಯಿಯನ್ನ ಬಿಟ್ಟು ಬಂದ್ಲೋ ಅವನೇ ಅವಳಿಗೆ ಮೋಸ ಮಾಡಿದ್ರೆ ಹೇಗಿರುತ್ತೆ, ಇದರಿಂದ ಅವಳು ಮೂವ್ ಆನ್ ಆಗಿ ಸಕ್ಸಸ್ಫುಲ್ ಆಗಿದ್ದು ಹೇಗೆ ಅನ್ನೋದನ್ನ ಈ ಸಿನಿಮಾ ಅಲ್ಟಿಮೇಟ್ ಆಗಿ ಕಟ್ಕೊಟ್ಟಿದೆ. ಬಹಳಷ್ಟು ಡ್ರಾಮ್ಯಾಟಿಕ್ ಸೀನ್ಸ್ ಇದೆ, ಬಟ್ ಯಾವುದು ಅನ್ಯಾಚುರಲ್ ಅಂತ ಅನ್ಸಲ್ಲ. ಎಲ್ಲವನ್ನ ಪ್ಲೇಸ್ ಮಾಡಿರುವಂತಹ ರೀತಿ ಸೂಪರ್ಬ್ ಆಗಿದೆ. ಒಳ್ಳೆ ಗ್ರಿಪ್ಪಿಂಗ್ ಸ್ಟೋರಿ ಲೈನ್ ನ ಇಷ್ಟಪಡೋರಿಗೆ ಇದೊಂದು ಡೀಸೆಂಟ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದಲ್ಲೇ ಅವೈಲಬಲ್ ಇದೆ. ದ ಗ್ರೇಟೆಸ್ಟ್ ರೈವಲ್ರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ನಮ್ಮಲ್ಲಿ ವರ್ಷ ಪೂರ್ತಿ ಕ್ರಿಕೆಟ್ ನೋಡದೇ ಇರೋರು ಕೂಡ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂತು ಅಂದ್ರೆ ಅದನ್ನ ಮಿಸ್ ಮಾಡದೆ ನೋಡ್ತಾರೆ. ಇವರ ನಡುವಿನ ರೈವಲ್ರಿ ಎಷ್ಟು ಸ್ಪೈಸಿ ಆಗಿತ್ತು, ಇವರು ಯೂಸ್ ಮಾಡಿದ ಸ್ಟ್ರಾಟಜಿ ಏನು, ಎಲ್ಲವನ್ನ ಸ್ವತಃ ಇಂಡಿಯಾ ಹಾಗೂ ಪಾಕಿಸ್ತಾನ ತಂಡದ ಕ್ರಿಕೆಟಿಗರೇ ಹಂಚಿಕೊಂಡಿದ್ದಾರೆ ಈ ಡಾಕ್ಯುಮೆಂಟರಿಯಲ್ಲಿ. ಈ ಡಾಕ್ಯುಮೆಂಟರಿಯ ಡ್ಯೂರೇಷನ್ ಸುಮಾರು 38 ನಿಮಿಷಗಳು ಮಾತ್ರ. ಸೊ ನಿಮ್ಗೆ 1 ಸೆಕೆಂಡ್ ಕೂಡ ಬೋರ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು 90s ಕಿಡ್ಸ್ಗೆ ಈ ಡಾಕ್ಯುಮೆಂಟರಿ ಕೊಡುವಂತಹ ನಾಸ್ಟಾಲಜಿಕ್ ವೈಬು ಬೇರೆ ಲೆವೆಲ್ ಅಲ್ಲಿ ಇದೆ ಗುರುವೆ. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ, ತಪ್ಪದೆ ನೋಡಿ, ಖಂಡಿತ ಡಿಸಪಾಯಿಂಟ್ ಆಗೋದಿಲ್ಲ. ಮಿಸ್ಸಸ್ ದ ಗ್ರೇಟ್ ಇಂಡಿಯನ್ ಕಿಚನ್ ಅನ್ನುವಂತಹ ಮಲಯಾಳಂ ಸಿನಿಮಾದ ರೀಮೇಕ್ ಇದಾಗಿದ್ದು, ರಿಚಾ ಶರ್ಮಾ ಎಂಬ ಟ್ರೈನ್ಡ್ ಡ್ಯಾನ್ಸರ್ಗೆ ಒಂದು ಪಕ್ಕಾ ಟ್ರೆಡಿಷನಲ್ ಫ್ಯಾಮಿಲಿಗೆ ಮದುವೆ ಆಗೋಗುತ್ತೆ. ಬಟ್ ಅವಳು ಅಲ್ಲಿ ಖುಷಿಯಾಗಿಲ್ಲ. ಅಲ್ಲಿನ ಹಿರಿಯರು ಡಿಮ್ಯಾಂಡ್ ಮಾಡೋದನ್ನೆಲ್ಲ ಇವಳಿಗೆ ಮಾಡೋದಕ್ಕೆ ಆಗ್ತಿಲ್ಲ. ಇದರಿಂದ ಇವಳು ಪಾರಾದ್ಲ ಅಥವಾ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಕಲ್ತ್ಕೊಂಡ್ಲ ಅನ್ನೋದೇ ಇಲ್ಲಿನ ಪ್ಲಾಟ್.
ಈ ಕತೆ ಬಹಳಷ್ಟು ಬ್ಯೂಟಿಫುಲ್ ಇನ್ನರ್ ಲೇಯರ್ ಅನ್ನ ಒಳಗೊಂಡಿದೆ ಅಂಡ್ ಅದನ್ನ ಕನ್ವಿನ್ಸಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿನ ಮೇಕರ್ಸ್. ಸ್ವೀಟ್ ಅಂಡ್ ರಿಲೇಟಬಲ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದ್ರೆ ಇದೊಂದು ಗ್ರೇಟ್ ವಾಚ್. 7.3 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ZEE5 ನಲ್ಲಿ ಅವೈಲಬಲ್ ಇದೆ ಹಿಂದಿ ಭಾಷೆಯಲ್ಲಿ. ಇದಾಗಿದ್ದು ಈ ವಾರದ OTT ರೆಕಮೆಂಡೇಶನ್ಸ್ ವಿಡಿಯೋ. ಇದರಲ್ಲಿ ಯಾವ ಕಂಟೆಂಟ್ ನಿಮಗೆ ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.